ನಮಸ್ಕಾರ. ಎನ್ಸಿಡಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗಿರುತ್ತೆ, ಡೇ 2 ಆಗಿರುತ್ತೆ. ಸೊ ನೀವು ಆಲ್ರೆಡಿ ನಮ್ದು ಇಂಗ್ಲಿಷ್ ಟು ಕನ್ನಡ ಇರ್ಬೋದು, ಕನ್ನಡ ಟು ಇಂಗ್ಲಿಷ್ ಡೇ 1, ಅದ್ರ ಜೊತೆಗೆ ನಿಮಗೆ ಕನ್ನಡ ಟು ಇಂಗ್ಲಿಷ್ ಬಂತು ಅಂದಾಗ ಇದು ಡೇ 2 ಆಗಿರುತ್ತೆ. ಸೊ ನೀವೇನಾದ್ರು ನಿಮಗೆ PSI ಪೇಪರ್ 1 ಸ್ಟ್ರಾಂಗ್ ಆಗ್ಬೇಕು, ಯಾಕಂದ್ರೆ ಇವಾಗ ಬಜೆಟ್ ಆದ್ಮೇಲೆ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ, ಅದಕ್ಕಂತಾನೆ ಹೋರಾಟಗಳು ನಡೀತಿದೆ ನೇಮಕಾತಿ ಆಗ್ಲಿ ಅಂತ. ಸೊ ನೀವೇನ್ ಮಾಡ್ಬೇಕಂತ ಅಂದ್ರೆ ಇವಾಗ ನಿಮ್ಮ ಪ್ರಿಪರೇಷನ್ ಶುರು ಮಾಡಿದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ಜೊತೆಗೆ ತಗೊಂಡ್ ಹೋಗ್ಬೇಕಾಗತ್ತೆ. ಒಂದು ಸ್ಟ್ರಾಂಗ್ ಮಾಡಿ ಇನ್ನೊಂದು ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ನೋಡ್ಕೊಳ್ತೀವಿ ಅಂತ ಅನ್ನೋದಕ್ಕಾಗಲ್ಲ. ಸೊ PSI ಪೇಪರ್ 1 ಬಂತು ಅಂದಾಗ ನಾನು ನಿಮ್ಗೆ ಎಕ್ಸಾಂಪಲ್ ಸಮೇತ ತೋರಿಸ್ತಿದ್ದೀನಿ. ಸೊ ನೀವೇನಾದ್ರು ಪರ್ಸನಲ್ ಮೆಂಟರಿಂಗ್ ಅಥವಾ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ತು ಅಂತ ಅಂದಾಗ ನಿಮಗೆ ಹೀಗೇನೆ ಕನ್ವೆ ಆಗತ್ತೆ, ಓಕೆನಾ? ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇದೇ ತರ. ಸೊ ಇದನ್ನ ಇಷ್ಟಕ್ಕೆ ನಿಲ್ಲಲ್ಲ, ಇದು ಮುಂದಕ್ಕೆ ನಿಮ್ಗೆ ಏನು ಕಾಂಪೌಂಡ್ ಸೆಂಟೆನ್ಸಸ್ ಆಗ್ಲಿ ಇನ್ನೂ ಕೂಡ ಕೆಲವೊಂದಷ್ಟು ನಾನು ತುಂಬಾ ವರ್ಕೌಟ್ ಮಾಡಿದೀನಿ ಇದ್ರ ಮೇಲೆ. ಸೊ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಟ್ರಾನ್ಸ್ಲೇಷನ್ ಮೇಲೆ ತುಂಬಾ ಜನ ಕೇಳ್ತಿದ್ರು, ಸ್ಕೋರ್ ಆಗ್ತಿಲ್ಲ ಅಷ್ಟೊಂದು, ನನಗೆ ಸ್ಕೋರ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಇದು ಒಂದು ಶುರು ಮಾಡಿದೀವಿ, ಇದನ್ನ ಬಳಸ್ಕೊಳ್ಳಿ. ಅಂಡ್ ಯಾರ್ಯಾರಿಗೆ ಟೆಸ್ಟ್ ಸೀರೀಸ್ ಮತ್ತೆ ಮೆಂಟರಿಂಗ್ ಪೇಪರ್ 1 ಆದ್ರೂ ಆಯ್ತು ಅಥವಾ ಪೇಪರ್ 2 ಆದ್ರೂ ಆಯ್ತು, ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಡೇ 2 ಶುರು ಮಾಡೋಣ. ಅವರು ಕ್ರಿಕೆಟ್ ಆಡುತ್ತಿದ್ದಾರೆ ಅಂತ ಇದೆ. ಸೊ ಒಂದು ಈ ಸೆಂಟೆನ್ಸ್ ನೋಡಿದ ತಕ್ಷಣ ನಾವು ಇಲ್ಲಿ ಕರ್ಮಪದಕ್ ಬಂತು ಅಂದಾಗ, ಓಕೆನಾ, ಅವರು ಆಡುತ್ತಿದ್ದಾರೆ ಅಂತ ಅಂದ್ರೆ ಏನನ್ನು ಯಾರನ್ನು ಅಂತ ಬರುತ್ತೆ, ಓಕೆನಾ? ಕ್ವಶನ್ ಮಾಡ್ಬೋದು, ಏನನ್ನು ಆಡುತ್ತಿದ್ದಾರೆ ಅಂದಾಗ ಕ್ರಿಕೆಟ್ ಆಡುತ್ತಿದ್ದಾರೆ ಸರಿ ಹೋಗುತ್ತೆ. ಕರ್ಮಪದ ಅಲ್ಲಿ ನಮ್ಗೆ ಏನಾಗುತ್ತೆ, ಆಬ್ಜೆಕ್ಟ್ ಬರುತ್ತೆ, ಓಕೆನಾ? ಕ್ರಿಕೆಟ್ ಆಡುತ್ತಿದ್ದಾರೆ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಅವರು ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ ಅಂತ ಬಳಸ್ಬೋದಾ? ಫಾರ್ ಎಕ್ಸಾಂಪಲ್, ಅವರು ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ ಬಳಸ್ಬೋದಾ ನಾನು ಇಲ್ಲಿ ಅಂತ ಕೇಳ್ತಿದ್ದೇನೆ, ಓಕೆನಾ? ಸೊ ಇವಾಗ ನಾನು ಹೇಳಿದ್ಮೇಲೆ ನಿಮಗೆ ಕನ್ಫ್ಯೂಷನ್ ಶುರು ಆಗತ್ತೆ, ಇದ್ ಸರಿನಾ ಅಥವಾ ಇದ್ ಸರಿನಾ ಅಂತ. ಯಾವ್ದ್ ಸರಿ? ಇದೇ ಸರಿ. ಯಾಕೆ ಗೊತ್ತಾ? ಈ ಗೇಮ್ಸ್, ಡ್ರಿಂಕ್ಸ್, ಈ ತರ ಕಾಫಿ ಈ ತರ ಬಂತು ಅಂದಾಗ ನಾವು ಅನ್ನೋ ದ್ವಿತೀಯ ವಿಭಕ್ತಿನ ಬಳಸೋದಿಲ್ಲ ಕರ್ಮಪದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ನಿಮಗೆ ರೈಟ್ ಸೆಂಟೆನ್ಸ್ ಬಂತು ಅಂದ್ರೆ ಅದು ಇದೇ ಆಗಿರುತ್ತೆ, ಕರೆಕ್ಟ್ ಸೆಂಟೆನ್ಸ್ ಇದೇ ಆಗಿರುತ್ತೆ. ಅವನು ಕಾಫಿಯನ್ನು ಕುಡಿಯುತ್ತಿದ್ದಾನೆ ಅಲ್ಲ, ಅವನು ಕಾಫಿ ಕುಡಿಯುತ್ತಿದ್ದಾನೆ ಈ ತರ ಬೆಳೆಸ್ಬೇಕಾಗತ್ತೆ. ನಾವು ಯೂಶುವಲಿ ಅವ್ನು ಕಾಫಿ ಕುಡಿತಿದ್ದಾನೆ ಈ ತರ ಬೆಳೆಸ್ತೀವಿ ಆಡು ಭಾಷೆಯಲ್ಲಿ, ಆಕ್ಚುಲಿ ಅದೇ ಸರಿ ಇದೆ. ಸೊ ಗ್ರಾಮೆಟಿಕಲ್ ಬಂತು ಅಂದಾಗ ನಿಮ್ಗೆ ಅನ್ಸುತ್ತೆ ಕಾಫಿಯನ್ನು ಕ್ರಿಕೆಟ್ ಅನ್ನು ಆತರ ಆಡ್ ಆನ್ ಮಾಡ್ಬೇಕೇನೋ ಅಂತ. ಇಲ್ಲ, ಆಡ್ ಆನ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ನಾನು ಪುಸ್ತಕವನ್ನು ಓದುತ್ತಿದ್ದೇನೆ ಇಲ್ಲಿಗೆ ಬಳಸ್ಬೋದಾ? ನೋಡಿ, ಇದು ಕರ್ಮ ಪದ ಬರುತ್ತಲ್ವಾ, ಓದುತ್ತಿದ್ದೇನೆ. ಏನ್ ಓದ್ತಿದ್ಯಾ ಅಂತ ಕೇಳಿದಾಗ ಪುಸ್ತಕ ಅಂತ ಹೇಳ್ಬೋದು. ಕರ್ಮ ಪದ ಸಿಕ್ಕಿದೆ ನಮ್ಗೆ, ನಾನು ಪುಸ್ತಕವನ್ನು ಓದುತ್ತಿದ್ದೇನೆ. ಇಲ್ಲಿ ಅನ್ನೋ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಳಸ್ಬೋದಾ? ಇಲ್ಲಿ ಬಳಸ್ಬೇಕಾಗತ್ತೆ. ಬಟ್ ಗೇಮ್ಸ್, ಡ್ರಿಂಕ್ಸ್ ಈ ತರ ಬಂತು ಅಂದಾಗ ನಾವು ಬಳಸೋ ಹಾಗಿಲ್ಲ. ಕ್ಲಾರಿಫಿಕೇಶನ್ ಗೊತ್ತಿರ್ಲಿ, ಇದೆಲ್ಲ ತುಂಬಾ ಸೂಕ್ಷ್ಮ ವಿಚಾರಗಳು. ಸೊ ಇದೇನ್ ಅಷ್ಟೊಂದು ಮ್ಯಾಟ್ರ್ ಆಗುತ್ತಾ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಚಿಕ್ಕದನ್ನೇ ಅಡಾಪ್ಟ್ ಮಾಡ್ಕೊಂಡು ಹೋಗಿ ನಿಮ್ ಟ್ರಾನ್ಸ್ಲೇಷನ್ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ನಾರ್ಮಲ್ ಆಗಿ ಹೌದು, ಅವರೇಜ್ ಆಗಿ ಎಲ್ಲರೂ ಕೂಡ ಟ್ರಾನ್ಸ್ಲೇಷನ್ ಮಾಡ್ತಾರೆ, ಬಟ್ ಅದ್ರ ಮುಂದಕ್ಕೆ ಒಂದೊಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಅಂದಾಗ ಈ ತರ ಚಿಕ್ಕದನ್ನ ಅಡ್ ಆನ್ ಮಾಡ್ಕೊಳ್ತಾ ಹೋದ್ರೆ ನಿಮ್ ಟ್ರಾನ್ಸ್ಲೇಷನ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅವರು ಅನ್ನೋದು ಏನಾಗುತ್ತೆ ಇಲ್ಲಿ ಥರ್ಡ್ ಪರ್ಸನ್, ಹೌದಲ್ವಾ? ಪ್ಲೂರಲ್ ಅಲ್ವಾ? ದೇ ಬರುತ್ತಾ? ಅದಾಗಿದಾದ್ಮೇಲೆ ಕ್ರಿಕೆಟ್ ಹಾಗೆ ಉಳಿಯುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು, ಆಡುತ್ತಿದ್ದಾರೆ ಅಂತ ಇದೆ, ಕಂಟಿನ್ಯೂಸ್ ಇದೆ ಅಂಡ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಿರುವಂತದ್ದು. ಅದು ಗೊತ್ತಾಗುತ್ತಲ್ವಾ? ಆಡುತ್ತಿದ್ದಾರೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡ್ತಿರುವಂತದ್ದು. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ ಮತ್ತೆ ಕಂಟಿನ್ಯೂಸ್ ಇದೆ, ಏನ್ ಬರ್ಬೇಕು? V1 + ING ಬರ್ಬೇಕು, ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲಿ V1 + ING ಗೆ ಆಡುಗೆ ನಾವೇನ್ ತಗೊಳ್ಬೇಕಾಗತ್ತೆ? ಪ್ಲೇ ತಗೊಳ್ಬೇಕಾಗತ್ತೆ, ಪ್ಲಸ್ ING ಪ್ಲೇಯಿಂಗ್ ತಗೊಳ್ಬೇಕು. ಸೊ ಹಾಗಾದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು, ಹೌದಲ್ವಾ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ V1 + ING ಪ್ಲಸ್ ಆಬ್ಜೆಕ್ಟ್. ಅರ್ಥ ಆಗ್ತಿದ್ಯಾ? ಸೊ ಸಬ್ಜೆಕ್ಟು ದೇ ಆಯ್ತು, ಅದಾಗಿದಾದ್ಮೇಲೆ
ದೇ ಅನ್ನೋದು ಪ್ಲೂರಲ್ ಇರೋದ್ರಿಂದ ನಾನು ಆರ್ ತಗೊಳ್ಬೇಕು. ಆಮ್ ಎಲ್ಲಿ ಬರುತ್ತೆ? ಆಮ್ ಐ ಹತ್ರ ಬರುತ್ತೆ. ಈಸ್ ಬಂತು ಅಂದ್ರೆ ಸಿಂಗ್ಯುಲರ್, ಹಿ ಶಿ ಇತ್ತು ಅಂದ್ರೆ ಅದನ್ನ ತಗೊಳ್ಬೋದಿತ್ತು. ಬಟ್ ಇಲ್ಲಿ ದೇ ಇರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ, ಪ್ಲೂರಲ್ ಫಾರ್ಮ್ ತಗೊಳ್ತಿದ್ದೀನಿ. ದೇ ಆರ್ V1 ಪ್ಲಸ್ ING ಏನಿದೆ, ಪ್ಲೇಯಿಂಗ್ ಇದೆ. ಓಕೆನಾ? ಸೊ ಪ್ಲೇಯಿಂಗ್ ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಕ್ರಿಕೆಟ್ ಬರಬೇಕು. ಓಕೆನಾ? ಸೊ ಹಾಗಾದ್ರೆ ಸೆಂಟೆನ್ಸ್ ಯಾವ ತರ ಬರುತ್ತೆ? ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ತುಂಬಾ ಸಿಂಪಲ್ ಸೆಂಟೆನ್ಸಸ್ ಗಳಿಂದ ಶುರು ಮಾಡ್ತಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಇನ್ನೂ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂಡ್ ಅದ್ರ ಜೊತೆಗೆ ಬೇರೆ ಫೀಚರ್ಸ್ ಕೂಡ ನಾನು ಇದಕ್ಕೆ ಆಡ್ ಆನ್ ಮಾಡ್ತಿದ್ದೀನಿ. ಈ ತರ ಇರುತ್ತೆ. ನಿಮಗೆ ಟೆನ್ಸ್ ಇಂದು ಗೊತ್ತಿದ್ರೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಿದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕಾಗತ್ತೆ, ಆನ್ಸರ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ ಬಟ್ ಅದು ಕರೆಕ್ಟ್ ಆಗಿ ಬರಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ಅವಳು ಹಾಡುತ್ತಿದ್ದಾಳೆ. ನಿಮಗೆ ಹೋಮ್ವರ್ಕ್ ಕೊಟ್ಟಿರೋದು ಅವಳು ಹಾಡುತ್ತಿದ್ದಾಳೆ, ಅವನು ಪುಸ್ತಕ ಓದುತ್ತಿದ್ದಾನೆ. ಓಕೆನಾ? ಇದನ್ನ ವನ್ನು ಅಂತ ಮಾಡ್ಕೊಳ್ಳಿ. ಅವನು ಪುಸ್ತಕವನ್ನು ಓದುತ್ತಿದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ನೋಡೋಣ ಇದಕ್ಕೆ ನಿಮ್ಮ ಟ್ರಾನ್ಸ್ಲೇಷನ್ ಯಾವ ತರ ಇರುತ್ತೆ ಅಂತ. ಸೊ ಇದಿನ್ನು ಇವಾಗಿನ್ನು ಶುರು ಮಾಡಿದೀವಿ. ಟೋಟಲ್ ಆಗಿ ನಿಮಗೆ ವೀಕ್ 1 ಅಂತ ನಾವು ಆಕ್ಚುಲಿ ನಾನು ಕನ್ಸಿಡರ್ ಮಾಡಿರುವಂತದ್ದು. ಸೊ ಇಲ್ಲಿ ನಿಮಗೆ ಇಂಗ್ಲಿಷ್ ಟು ಕನ್ನಡ ಡೇ 1, ಕನ್ನಡ ಟು ಇಂಗ್ಲಿಷ್ ಡೇ 1 ಅಪ್ಲೋಡ್ ಆಗಿರುತ್ತೆ. ಅಂಡ್ ಡೇ 2ಗೆ ನಿಮ್ಗೆ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಹಾಗೇನೆ ನಿಮಗೆ ಕಂಟಿನ್ಯೂಸ್ ಆಗಿ ಸೈಮಲ್ಟೇನಿಯಸ್ ಆಗಿ ನಿಮ್ಗೆ ನಡೀತಾ ಹೋಗುತ್ತೆ. ಸೊ ಯಾರ್ಯಾರಿಗೆ ಪೇಪರ್ 1 ಹಾಗೆ ಪೇಪರ್ 2ಗೆ ನಿಮಗೆ ಮೆಂಟರಿಂಗ್ ಅಥವಾ ಕ್ಲಾಸಸ್ ಬೇಕು ಅಂತ ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.